ನಾನು ಒಂದು ತಿಂಗಳಿಗೆ ಆಗುವಷ್ಟು ಸಾರಿನ ಪುಡಿ, ಹುಳಿ ಪುಡಿ, ವಾಂಗಿಬಾತ್ ಪುಡಿ, ಬಿಸಿಬೇಳೆಬಾತ್ ಪುಡಿ ಎಲ್ಲ ಮಾಡಿಟ್ಕೊಂಡ್ಬಿಡ್ತೀನಿ. ಸಾರಿನ ಪುಡಿ ಖಾಲಿ ಆದವಾಗ ದಿಢೀರಂತ ಫ್ರೆಶ್ ಆಗಿ ಮಸಾಲೆ ಹುರ್ಕೊಂಡು ಹೇಗೆ ಸಾರಿನ ಪುಡಿ ಮಾಡೋದು ಅಂತ ಇವಾಗ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ 1 ಟೀ ಚಮಚ ಉದ್ದಿನಬೇಳೆ, 1 ಟೀ ಚಮಚ ಜೀರಿಗೆ, 1/4 ಟೀ ಚಮಚ ಮೆಂತ್ಯ, 1/4 ಟೀ ಚಮಚ ಸಾಸಿವೆ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, 1 ಕಪ್ ತೆಂಗಿನಕಾಯಿ ಹಾಕಿಬಿಟ್ಟು ತೆಂಗಿನಕಾಯಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು. ನಂತರ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡಿಟ್ಕೊಳ್ಳಿ. ಈಗ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು, 1 ಟೊಮ್ಯಾಟೊ ಹಾಗೆಯೇ ಹುಣಸೆಹಣ್ಣು ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ನಂತರ ಅದಕ್ಕೆ ಅರಿಶಿಣದ ಪುಡಿ, ಬೇಯಿಸಿಟ್ಕೊಂಡಿರೋಂಥ ತೊಗರಿಬೇಳೆ, ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು, ಸಾರಿನ ಪುಡಿ ಫ್ರೆಶ್ ಆಗಿ ಮಾಡ್ಕೊಂಡಿರೋದು, ಹಾಗೆ ಸ್ವಲ್ಪ ಇಂಗು ಹಾಗೆ ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಿಂಪಲ್ಲಾಗಿ ಒಂದು ಸಾರು ರೆಡಿ. ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.